ಸೋಲ್ಸೋ ಗೇಮ್ ಬರುತ್ತೆ. ಮೋಸ ಮೋಸ ಅಯ್ಯಯ್ಯೋ. ಓಹೋ ಒಳ್ಳೆ ಮಜಾ ಸಿಗುತ್ತೆ ಇವಾಗ. ಗೆದ್ಬಿಟ್ಟಿ ಕಣೋ. ಹಾಯ್ ಅಂಕಲ್ ಆಂಟೀಸ್ ಪುಟಾಣಿ ಕಿಡ್ಸ್ ಬಾಯ್ಸ್ ಅಂಡ್ ಮೈ ಡಾರ್ಲಿಂಗ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮಾಡ್ಲು ಕರ್ನಾಟಕದಲ್ಲಿ ಒಬ್ಬರೇನೋ. ಸೊ ಡಾರ್ಲಿಂಗ್ಸ್, ಇವಾಗ ನಾವು ಇನ್ನೊಂದು ಗೇಮ್ ಆಡ್ತಾ ಇದೀವಿ. ಈ ಗೇಮಲ್ಲಿ ನಮ್ಮ ಅದಕ್ಕೆ ಸೋಲಿಸ್ತೀವಿ, ಅದು ಬೇರೆ ಪ್ರಶ್ನೆ. ಈ ಗೇಮಿನ ನೇಮ್ ಏನು ಅಕ್ಕ? ನಮ್ಮ ಅಕ್ಕ ಸ್ವಲ್ಪ ಪ್ರಿಪೇರ್ ಆಗ್ತಿದ್ದಾಳೆ ನೋಡಿ. ಅವಳು ಗೊತ್ತಿಲ್ಲ ಅಂತೆ, ಅಕ್ಷತೆ ಗೊತ್ತಂತೆ. ಅಕ್ಷತಾ, ಏನಮ್ಮ ಈ ಗೇಮ್ ನೇಮು? ಇವಳು ಗೊತ್ತಿಲ್ಲ ಬಿಟ್ಟಕ್ಕೆ, ಅವಳು ಏನೇನೋ ಹೇಳ್ತಾಳೆ. ನಮ್ಮ ಅದಕ್ಕೆ ಅದಕ್ಕೆ ಗೇಮ್ ನೇಮ್ ಏನದಕ್ಕೆ? ಸೋಲೋದು ಗೊತ್ತಿದೆ. ಹಾಯ್ ಡಾರ್ಲಿಂಗ್, ಈ ಗೇಮ್ ನೇಮ್ ಏನಿದು? ಪಿಲ್ಲೋ ಫೈಟ್ ಅಂತ ಇಟ್ಕೊಳ್ಳೋಣ. ಓಕೆ, ರೂಲ್ಸ್ ಏನು ಗೊತ್ತಾ ಡಾರ್ಲಿಂಗ್ಸ್? ಕಣ್ಣಿಗೆ ಯಾರು ಇವಾಗ ನಮ್ಮ ಅದಕ್ಕೆ ಕಣ್ಣಿಗೆ ಬಟ್ಟೆ ಕಟ್ಕೊಂತಾರೆ. ಇವಾಗ ನಾರ್ಮಲ್ ಗೊತ್ತಲ್ಲ, ಕಣ್ಣ ಮುಚ್ಚಾಲೆ ಥರನ ಆಲ್ಮೋಸ್ಟ್ ತಾನೇ, ಕಣ್ಣ ಮುಚ್ಚಾಲೆ ಥರ ಡಾರ್ಲಿಂಗ್, ಸಿಂಪಲ್ ಆಗಿ. ಸೊ ಈ ಗೇಮ್ ಆಡ್ತಾ ಇದೀವಿ, ಬನ್ನಿ ಲೆಟ್ಸ್ ಪ್ಲೇ. ಕಮ್ ಆನ್. ಇವಾಗ ಕ್ಲಿಪ್ಸ್ ಆಗ್ತಾ ಇದೀವಿ ಇವಾಗ. ಓಕೆ ಬನ್ನಿ ಕ್ಲಿಪ್ಸ್ ಹಾಕೋಣ. ಎಷ್ಟು ಜನ ನೋಡೋಣ. ಅವರಿಬ್ರೆ ಗೆದ್ದಿದ್ದು. ಈಗ ಯಾರು? ಬರೋ, ಗೆದ್ಬಿಟ್ವಿ. ಬಾರೋ ಪುನೋ, ಗೆದ್ಬಿಟ್ವಿ ಕಣೋ. ಸೋಲ ನಮ್ಮ ಅದಕ್ಕೇನೆ ಯಾವಾಗ್ಲೂ ಸೋಲೋದು. ಅದಕ್ಕೆ ರೆಡಿ ಆಗಿರಿ. ಅದಕ್ಕೆ ಸೋಲ್ತಾರೆ ನೋಡ್ಕೊಳ್ಳಿ. ಇವಾಗ ಚಾಲೆಂಜ್. ಅದಕ್ಕೆ ಸೋಲ್ಬೇಕಿತ್ತಲ್ಲ, ಹೆಂಗೆ ಎದ್ಬಿಟ್ರಿ ಅದಕ್ಕೆ? ಲಾಸ್ಟ್ ಮ್ಯಾಚ್ ಅಲ್ಲಿ ಸೋತ್ರಿ ಅಲ್ವಾ ಅದಕ್ಕೆ? ಕಟ್ಟೆ ಮಣ್ಣಲ್ಲಿ ಸೋತ್ರಿ ಅಲ್ವಾ ಅದಕ್ಕೆ? 2 ಮ್ಯಾಚ್ ಸೋತ್ರಿ, ಕಲ್ಲರ್ ಗೇಮ್ ಅಲ್ಲೂ ಸೋತ್ರಿ. ಅಷ್ಟೇ ಅಷ್ಟೇ. ಓಕೆ, ಯಾರು ಸೋತಿದ್ದು? ಹಾ, ಅಕ್ಷತೆ, ಕಂಗ್ರ್ಯಾಚುಲೇಷನ್ಸ್. ಒಳ್ಳೆ ಮಜಾ ಸಿಗುತ್ತೆ ಇವಾಗ. ಕಣ್ಮುಚ್ಚಿರ್ತಾಳೆ, ಆರಾಮಾಗಿ ಹೆಂಗ್ ಬೀಸ್ಬೋದು ಅಂದ್ರೆ. ಹಂಗೆ ಎಷ್ಟೇ ಇದು ಗೆಸ್ ಮಾಡಿದೆ ತಾನೆ? ನಿಜ ಹೇಳು, ಗೆಸ್ ಮಾಡಿ ತಾನೆ ಅಕ್ಷತಾ? ಇದೆಷ್ಟು? ಇದೆಷ್ಟು? ಅವಳು ಕಣ್ ಕಾಣಿಸ್ತಾ ಇದ್ದೇನೆ. ನಿಜ ಹೇಳಕ್ಕೆ ಕಣ್ಣು ಬಟ್ಟೆ ಕಟ್ಟವ್ರೆ. ಸುಳ್ಳು ಹೇಳ್ಬೇಡ, ನಿಜ ಹೇಳು ಅಂತ. ಈಗ ಅಕ್ಷತೆ ಹೊಡೆಯೋದು ಅಂದ್ರೆ ನಾನು ನೀನು ರೆಡಿ ಇರ್ತೀವಿ ತಾನೆ ಅಲ್ವಾ? ಬೀಸಾಕಣ. ಯಾವ ಹೃದಯ ಏನ್ ಇಟ್ಕೊಂಡಿದ್ಯೆ? ಡಾರ್ಲಿಂಗ್ಸ್, ನೀವುಗಳು ಯಾವಾಗಲಾದರೂ ಫ್ರೀ ಆದಾಗ ನೀವು ಚಿಕ್ಕ ವಯಸ್ಸಲ್ಲಿ ತುಂಬ ಇಷ್ಟಪಟ್ಟು ಆಡ್ತಿದ್ದ ಆಟಗಳನ್ನ ಆಡಿ ನೋಡಿ. ಅವಾಗ ಸಿಗೋ ಮಜಾ, ಖುಷಿನೇ ಬೇರೆ. ನೀವು ಕಂಪ್ಲೀಟಾಗಿ ಪ್ರೆಸೆಂಟಲ್ಲೇ ಇರ್ತೀರ, ಯಾವ ಯೋಚನೆಗಳು ಕೂಡ ತಲೆಲೋಡಲ್ಲ. ಇವನ್ ನಿಮಗೆ ಫೋನ್ ಬೇಕು, ಫೋನ್ ನೆಸೆಸಿಟಿ ಇದೆ ಅಂತಲೇ ಅನ್ಸಲ್ಲ, ಅಷ್ಟು ಇನ್ವಾಲ್ವ್ ಆಗಿಬಿಟ್ಟಿರ್ತೀರ. ನೋಡಿ, ನಾವು 1 ಅವರ್ಗಿಂತ ಜಾಸ್ತಿ ಆಡಿದ್ದೀವಿ. ಒಬ್ಬರು ಕೂಡ ಫೋನ್ನ ನೋಡಿ ಹೊಡಿ ಸರ್. ಅದಕ್ಕೆ ಔಟೇ ಆಗಲ್ಲ ಅಂದ್ರಲ್ಲ. ಅದಕ್ಕೆ ಹೆಂಗೈತಿ ಯಾರು ಗೇಮ್ ಫಿಕ್ಸ್ ಮಾಡಿದ್ರೆ? ಇವಳ ಜೊತೆ ಸೇರೋದೇ ಇಲ್ಲ ಅವಳು. ಫಸ್ಟ್ ಆಫ್ ಆಲ್ ನನ್ಗೂ ಅವಳಿಗೂ ಆಗೋದೇ ಇಲ್ಲ. ಬನ್ನಿ ಬನ್ನಿ ನೋಡಿ, ಫೈನಲಿ ಮತ್ಕೇನ ಸೋಲ್ಸಿದೀವಿ ಹೇಳ್ದಂಗೆ. ಬನ್ನಿ ಇವಾಗ. ನಂಗೆ ಯಾಕೆ? ಅವ್ರಿಗೆ ಕಣೆ, ನಾನು ಹೇಗೆ ಕೊಡ್ತೀನಿ ಅದಕ್ಕೆ? ನಾನು ಇಲ್ವಾ? ಕರೆಕ್ಟ್ ಆಗಿ ಹೇಳಿದ್ರಿ. ಇದೆಷ್ಟು? ಅದೇ ಇದೆಷ್ಟು? ಓಹೋ, ಸ್ಟಾರ್ಟ್ ಆಗಿಲ್ಲ. ಅಕ್ಷತಾ ವಿಡಿಯೋ ಮಾಡಿ.
ಅಯ್ಯೋ ಜಸ್ಟ್ ಮಿಸ್. ಕಾಣಿಸ್ತಾ ಇದೆ ಅಕ್ಕನು ಕಾಣಿಸ್ತಾ ಇದೆ. ಕೊಡ್ರು ಕ್ಯಾಮ್ರಾ ಅಂತೀನಿ ಏನ್ರೋ ಅದು. ಏ ಪಾಪು ಪ್ಲೀಸ್ ಅಕ್ಷಯ್ ಮಾವನ್ ಸರಿಯಾಗಿ ಹೊಡೆಯೋಣ. ಲೋ ಗೇಟ್ ಹತ್ರ ಕಳ್ಸಿದ್ದೀರಾ? ಯಾರವ್ರು ಇಲ್ಲಿ? ದಮರಿ ಔಟು ಅದ್ಕೆ ಔಟು ಯಾಕೆ ಆ ಮೋಸ ಮೋಸ. ಅಯ್ಯಯ್ಯೋ ಎಂತ ಮಕ್ಳಂದ್ರೆ ನೀವೆಲ್ಲ ಸ್ಟ್ರೈಟ್ ಆಗಿ ಡೀಲ್ ಮಾಡ್ರು. ಇವ್ರುಗಳೆಲ್ಲ ಮೋಸ ಮಾಡಿ ನನ್ನ ಔಟ್ ಮಾಡಿದ್ರು. ಆದ್ರೂ ನೋಡಿ ಮೋಸ ಮಾಡಿ ಔಟ್ ಮಾಡಿದ್ರು ನನ್ನ ಸೋಲ್ಸಕ್ಕಾಗ್ಲಿಲ್ಲ ಅಥವಾ ಜಾಸ್ತಿ ಹೊಡೆಯೋಕ್ಕಾಗಲಿಲ್ಲ. ಅದಕ್ಕೆ ಇನ್ನೊಂದು ಸೀಕ್ರೆಟ್ ಗೊತ್ತಾ, ನಂಗೆ ವೇಲ್ ಒಳಗಡೆ ಕಾಣಿಸ್ತಾ ಇತ್ತು. ನೀವು ಇಲ್ಲಿ ನಿಂತಿದ್ರಿ, ಅವರು ಅಕ್ಷತಾ ಅಲ್ಲಿದ್ಲು, ಶ್ರುತಿಕಾ ಅಲ್ಲಿದ್ಲು, ಶರಣ್ಯ ಇಲ್ಲಿದ್ಲು, ಚಿಟ್ಟೆ ಇಲ್ಲಿದ್ಲು. ಇದು ಮೋಸ ತಾನೆ? ಇದು ಮೋಸ ಅಲ್ಲ. ಗೇಮಲ್ಲಿ ಇದ್ದಾಗ ಅದು ಫೇರ್. ಗೇಮಲ್ಲಿ ಇದ್ದಾಗ ಮೋಸ, ಗೇಮಲ್ಲಿ ಇಲ್ಲದಾಗ ತಾನೇ ಹೇಳ್ತಾರದು. ಅದು ನಮಗೆ ಸ್ವಲ್ಪ ಪವರ್ಸ್ ಇರುತ್ತೆ. ಅದಕ್ಕೆ ಪವರಿಂದ ಕಾಣಿಸ್ತಾ ಇತ್ತು. ಆಮೇಲೆ ನೀವು ಇಲ್ಲಿ ನಿಂತಿದ್ರಿ ಹಿಂಗೆ, ನಾನು ನೋಡ್ಕೊಂಡೇ ಬಂದು ಹೊಡೆದೆ. ಬಟ್ ಆದ್ರೆ ನೀವು ಮೋಸ ಇಲ್ಲ. ಮೋಸದಾಡ್ದವನಲ್ಲ ಡಾರ್ಲಿಂಗ್ಸ್, ದಟ್ ಇಸ್ ಸ್ಕಿಲ್ಸ್, ಗೇಮ್ ಸ್ಕಿಲ್ಸ್. ಅದು ಗೇಮ್ ಸ್ಕಿಲ್ಸ್ ಇಲ್ಲ ಇವ್ರುಗಳಿಗೆ. ನೋಡಿ ಒಬ್ಬ ಗೆದ್ದ ಅಂದ್ರೆ ಎಷ್ಟು ಇವರು ನನ್ನ ಕುಗ್ಸಕ್ಕೆ ಪ್ರಯತ್ನ ಮಾಡ್ತಾರೆ. ಡಾರ್ಲಿಂಗ್ಸ್ ಏನ್ ಗೊತ್ತಾ, ಇವನು ಗೆದ್ದಿದ್ ಮಾತ್ರ ಹಾಕ್ತಾನೆ, ಸೋತಿದ್ ಯಾವ್ದು ಹಾಕಲ್ಲ. ನಾನು ಸೋತೆ ಇಲ್ವಲ್ಲ ಹಾಕಕ್ಕೆ. ಈಗ ಕಟ್ಟೆ ಮನೇಲಿ ಸೋತ್ನ ನಾನು ಹೊತ್ತಿಗೆ ಇಲ್ಲ. ಈಗ ಕಲರ್ ಗೇಮಲ್ಲಿ ಸೋತ್ನ ನಾನು ಹೊತ್ತಿಗೆ ಇಲ್ಲ. ಇದ್ರಲ್ಲಿ ಸೋತ್ನ ಇಲ್ಲ. ಇವನಿಗೆ ಸೋಲ್ಸೋ ಗೇಮ್ ಬರುತ್ತೆ. ಓಕೆ ಫ್ರೆಂಡ್ಸ್, ಓಕೆ ಡಾರ್ಲಿಂಗ್ಸ್, ಬಾಯ್ ಬಾಯ್. ಡಾರ್ಲಿಂಗ್ಸ್ ಅದು ಆಗೋದೇ ಇಲ್ಲ. ಸಿಗೋಣ ನೆಕ್ಸ್ಟ್ ಟಾಟಾ ಬಾಯ್.